ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಾನು ಹರೀಶ್ ನಾಗರಾಜು. ಈ ಕೋವಿಡ್ ಟೈಮಲ್ಲಿ ಒಂದಿರುವಂಥ ಕಥೆ ಏನಪ್ಪ ಅಂದರೆ, ಯಾರು ಸತ್ತೋಗಿದಾರೋ ಸೋಂಕಿನಿಂದ ಅವರ ಅಂತ್ಯ ಸಂಸ್ಕಾರವನ್ನು ಕುಟುಂಬಸ್ಥರು ತಲೆ ಕೆಡಿಸ್ಕೊಳ್ಳಲ್ಲ. ತುಂಬ ಜನರಿಗೆ ಅವರ ಕುಟುಂಬಸ್ಥರು ಯಾರು, ಎಲ್ಲಿಂದ ಬಂದರು, ಇವ್ರು ಯಾರಾದ್ರು ಇದ್ದಾರಾ ಇಲ್ವಾ ಆ ಥರದ್ದು ಗೊತ್ತೇ ಇಲ್ಲ. ಆ ಥರ ಎಷ್ಟಿದೆ ಅಂದರೆ 1000ಕ್ಕೂ ಅಧಿಕ ಅನಾಥ ಮೃತದೇಹಗಳಿವೆ. ಹಾಗಾದರೆ ಆ ಮೃತದೇಹಗಳ ಅಂತ್ಯಕ್ರಿಯೆಯನ್ನು ಮಾಡೋರು ಯಾರು? ಕಂದಾಯ ಇಲಾಖೆ ಈ ಶವಗಳಿಗೆ ಮುಕ್ತಿ ಕೊಡ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಸಾವಿರಕ್ಕೂ ಹೆಚ್ಚು ಮೃತದೇಹಗಳು. ಆ ಮೃತದೇಹಗಳಿಗೆ ಅವ್ರ ಮನೆಯವರು ಯಾರು ಏನು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಎಷ್ಟೋ ಜನರಿಗೆ ಗೊತ್ತಿದ್ರೂ ಕೂಡ ಕುಟುಂಬಸ್ಥರು ಮುಂದೆ ಬರಲ್ಲ. ಅವ್ರ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ. ನಾವು ಹೋಗಿ ಅಂತ್ಯ ಸಂಸ್ಕಾರ ಮಾಡಿದ್ಮೇಲೆ ಅಸ್ಥಿ ಕೊಡ್ತೀವಿ, ತೊಗೊಂಡೋಗಿ ಅಂದರೆ ಯಪ್ಪ ಬೇಡ ನಮಗೆ ಅಂತ. ಕರೋನಾ ಕಂಡ್ರೆ ಭಯ, ಅಲ್ಲಿ ಹೋದರೆ ನಮಗೂ ಬಂದ್ಬಿಡುತ್ತೆ, ಅಸ್ಥಿ ತಗೊಂಡ್ರು ನಮಗೂ ಬಂದ್ಬಿಡುತ್ತೆ ಅನ್ನೋ ಎಲ್ಲ ಹಲವಾರು ಕಲ್ಪನೆಗಳು. ಸೊ ಹಾಗಾಗಿ ಅಂತ್ಯ ಸಂಸ್ಕಾರವನ್ನೂ ಮಾಡ್ತಿಲ್ಲ. ಇವರು ಪಿ ಕಿಟ್ ಕೊಡ್ತೀವಿ, ನಮ್ಮ ಕಡೆಯಿಂದ ಬರ್ತೀವಿ, ನೀವು ಮಾಡ್ಬೋದು ಅಂತ ಹೇಳಿದ್ರು ಅದಕ್ಕೆ ಮುಂದಾಗ್ತಿಲ್ಲ. ಜೊತೆಗೆ ಅದು ಮಾಡಿದ ನಂತರ ಅಸ್ಥಿಯನ್ನು ಕೊಟ್ಟರೂ ಅದನ್ನು ತೊಗೊಂಡೋಗೋಕ್ಕೆ ರೆಡಿ ಇಲ್ಲ. 1000ಕ್ಕೂ ಹೆಚ್ಚು ಅನಾಥ ಶವಗಳಿವೆ. ಅದೆಲ್ಲವನ್ನೂ ಕೂಡ ಈಗ ಕಂದಾಯ ಇಲಾಖೆ ಪ್ಲ್ಯಾನ್ ಮಾಡಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡ್ತಿದ್ದಾರೆ. ಇದು ಈ ಕ್ಷಣ ನೀವು ನೋಡ್ತಿರುವಂತಹ ಬೆಳವಣಿಗೆ. ಆ ಆಂಬ್ಯುಲೆನ್ಸ್ ತಗೊಂಡೋಗ್ಬೇಕು, ದುಡ್ಡು ಕೊಡೋಕ್ಕಾಗಲ್ಲ, ಈ ಥರದೆಲ್ಲ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕಂದಾಯ ಸಚಿವರಾದಂತಹ ಮಾನ್ಯ ಆರ್ ಅಶೋಕ್ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇದು ಗುಡ್ ಇನಿಷಿಯೇಟಿವ್ ಸರ್. ಅಂದರೆ ಇವ್ರು ಯಾರಿಗೂ ಅವ್ರ ಕಡೆಯವ್ರು ಯಾರು ಇರಲ್ವಾ ಸರ್? ಇದುವರೆಗೂ ಯಾರು ಬಂದಿಲ್ಲ ಪಾಪ. ಕೆಲವರೆಲ್ಲ ಮನೆಯಲ್ಲಿ ತಂದೆ ತಾಯಿ ಸತ್ತಿರ್ತಾರೆ, ಸಣ್ಣ ಸಣ್ಣ ಮಕ್ಳು ಇರ್ತಾರೆ. ಕೆಲವರು ಯಾರು ಬಂಧುಗಳೇ ಇರಲ್ಲ ಕೆಲವ್ರಿಗೆ. ಇನ್ನೊಂದು ಕೆಲವರಿಗೆ ಅವರು ಕೋವಿಡ್ ಪೇಷಂಟ್ ಆಗಿ ಆಸ್ಪತ್ರೆಗಳಲ್ಲಿ ಇರ್ತಾರೆ, ಮತ್ತೆ ಅವರ ಮಕ್ಳು ಯಾರಾದ್ರೂ ಆಸ್ಪತ್ರೆಗಳಿರ್ತಾರೆ. ಯಾರು ಕೂಡ ಸ್ವಂತ ತಂದೆ ತಾಯಿ ಅಥವಾ ಮಕ್ಕಳು ಬಂದಾಗ ಅದೊಂದು ಪವಿತ್ರ ಅಂತ ತಿಳ್ಕೊಂಡ್ ಮಾಡ್ತಾರೆ. ಆದ್ರೆ ಅವ್ರಿಗೆ ಇರೋ ಅಂತ ಕಷ್ಟದಲ್ಲಿ ಅವ್ರು ಬರಕ್ ಆಗ್ತಾ ಇಲ್ಲ. ಅವರ ನೋವಿಗೆ ಇನ್ನೂ ಬೇರೆ ಬೇರೆಯವ್ರ ಆಸ್ಪತ್ರೆಗಳಲ್ಲಿ ಅವ್ರ ಸಂಬಂಧಿಗಳು ಈ ತರದೆಲ್ಲ ಕಷ್ಟದಲ್ಲಿ ಅವ್ರು ಬರ್ತಾ ಇಲ್ಲ ಅಂತ ಅನ್ಸುತ್ತೆ ನನ್ಗೆ. ಓಕೆ. ಬಟ್ ಎಷ್ಟೋ ಜನರಿಗೆ ಅವ್ರ ಮನೆಯವ್ರು ಇದ್ದಾಗ ಫೋನ್ ಮಾಡಿ ತಿಳಿಸಿದ್ರೆ ಏನ್ ರಿಪ್ಲೈ ಕೊಡ್ತಾರೆ ಸರ್? ನಿಮ್ಗೂ ಏನಾದ್ರು ಅವ್ರ ರಿಪ್ಲೈ ನಿಮ್ಗೂ ಏನಾದ್ರು? ಅವ್ರೇನು ಫೋನ್ ರಿಪ್ಲೈ ಮಾಡ್ತಾ ಇಲ್ಲ, ಫೋನೇ ಎತ್ತುತ್ತಾ ಇಲ್ಲ. ನಾವು ಬಹಳ ಬಾರಿ ಪ್ರಯತ್ನ ಮಾಡಿದ್ರಿ. ನಾವು ಎಲ್ಲರಿಗೂ 10 ದಿನ ಗಡುವು ಕೊಟ್ಟಿದ್ರಿ. ಇಷ್ಟಾಗಾರ ಆದ್ಮೇಲೆ 10 ದಿನ ಗಡುವು ಕೊಟ್ಟಿದ್ರಿ. ಲಾಕ್ ಡೌನ್ ಇದ್ರು ಅವ್ರು ಬಂದ್ ತಗೊಂಡ್ ಹೋಗ್ಬೋದು. ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಎಲ್ಲೂ ಯಾರು ಪೊಲೀಸರು ಏನೋ ತಡೆಯಕ್ಕೆ ಅವಕಾಶನೇ ಇಲ್ಲ. ಅದಕ್ಕೂ ಅನುಮತಿ ಕೊಟ್ಟಿದ್ರಿ. ಯಾರು ಬೇಕಾದ್ರೂ ಬಂದು ತಗೊಂಡೋಗಿ ಅವ್ರ ಪರವಾಗಿ ಆಥರೈಸ್ ಮಾಡ್ಬಿಟ್ಟು ತಗೊಂಡೋಗಿ ಅಥವಾ ನೀವೇ ಬಂದ್ ತಗೊಂಡೋಗಿ ಅಂತ ಹೇಳಿದ್ರಿ. ಆದ್ರೂ ಯಾವ್ದು ರಿಯಾಕ್ಷನ್ಸ್ ಬರ್ತಾ ಇಲ್ಲ. ಅಂದ್ರೆ ಸರ್ ಅವ್ರು ಆರ್ಥಿಕವಾಗಿ ಒದ್ದಾಡ್ತಿರ್ಬೋದು, ಅಥವಾ ಅವ್ರು ಇನ್ನೊಂದ್ ಕಡೆ ಎಲ್ಲೊಂದ್ ಕಡೆ ಅವರು ಬರಲಾರದ ಸ್ಥಿತಿಲಿ ಇರ್ಬೋದು. ಇವಾಗ ಕಂದಾಯ ಇಲಾಖೆ ಏನ್ ಮಾಡ್ತೀರಿ ಸರ್? ಅದನ್ನ ಏನ್ ಮಾಡ್ತೀರಿ ಸರ್ ಈಗ? ಅದೇ ನಮಗೂ ಇದೊಂದು ಯಕ್ಷ ಪ್ರಶ್ನೆ ಆಗಿದೆ. ಇದೊಂದು ಮಾನವೀಯತೆ ದೃಷ್ಟಿ. ಒಂದು ಶವ ಸಂಸ್ಕಾರ ಅನ್ನೋದು ಒಂದು ಪವಿತ್ರ. ಒಂದು ಅಂತ್ಯ ಮಾಡ್ಬೇಕಾದ್ರೂ ಕೂಡ ಅದನ್ನ ಏನೋ ಆತ್ಮಕ್ಕೆ ಶಾಂತಿ ಕೊಡುವಂತದ್ದು ಕೂಡ ನಮ್ಮ ಹಿಂದೂ ಪರಂಪರೆಯಲ್ಲಿ ಅದು ಒಂದು ಪವಿತ್ರವಾದಂತ ಕಾರ್ಯ. ಸತ್ಯ. ಸೊ ಆ ದೃಷ್ಟಿಯಿಂದನೂ ಕಂದಾಯ ಇಲಾಖೆ ಇದನ್ನ ಬಹಳ ಚಿಂತನೆ ಮಾಡ್ತಾ ಇದೆ. ನಾನು ಕೂಡ ನಿಮ್ ಸಲಹೆಯನ್ನು ಕೇಳ್ತೀನಿ, ಏನ್ ಮಾಡ್ಬೋದು ಅಂತ ಎಲ್ಲರ ಅಭಿಪ್ರಾಯತೆ ಇಟ್ಕೊಂಡು ಕಂದಾಯ ಇಲಾಖೆ ಇದನ್ನ ಮಾಡ್ಬೇಕು. ಯಾಕಂದ್ರೆ ಸ್ಮಶಾನ, ರುದ್ರಭೂಮಿ ಇವೆಲ್ಲ ನೋಡುವಂತದ್ದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದು. ಆ ದೃಷ್ಟಿಯಿಂದ ನಾನು ಇದನ್ನ ಯಾವ ರೀತಿ ಅವ್ರಿಗೆ ಒಂದು ಗೌರವಯುತವಾದಂತ ಇದಾಗ್ಬೇಕು, ಗೌರವಯುತವಾದಂತ ಶವ ಅದು ಪೂಜೆ ಏನಿದೆ ಅದು ಆಗ್ಬೇಕು ಅವ್ರಿಗೆ. ಹೇಗೆ ಸರ್? ಅಂದ್ರೆ ಅವ್ರ ಹೆಸರು ಮೂಲಕ ಜಾತಿ ಇಂಥದ್ದು, ಆ ಜಾತಿಗೆ ಈ ತರ ಆ ಥರದ್ದೆಲ್ಲ ಹೋಗ್ತೀರಾ ಸರ್ ಹೆಂಗೆ? ಅಥವಾ ಇಲ್ಲ, ಜಾತಿ ಏನು ಹೋಗಕ್ಕಾಗಲ್ಲ. ಅವ್ರ ಹೆಸರು ಮುಖಾಂತರ ನಮ್ಮ ಹತ್ರ ಇರೋದು ಅದೊಂದೇ. ಅವ್ರ ಹೆಸರು, ಅವರ ತಂದೆ ತಾಯಿ ಹೆಸರು ಇಷ್ಟೇ ಇರೋವಂಥದ್ದು ನಮ್ಮ ಹತ್ರ ಈಗಿರೋಂತ ಮಾಹಿತಿ. ನಾವು ಆ ಜಾತಿ ನೋಡಕ್ಕಾಗಲ್ಲ. ಎಲ್ಲರನ್ನ ಧರ್ಮದ ರೀತಿ ನೋಡ್ಬೇಕು. ಇನ್ನು ಮುಸ್ಲಿಮ್ಸ್ ಎಲ್ಲ ಅವ್ರು ಇದು ಉಣ್ತಾರೆ, ಅವರು ಕ್ರಿಶ್ಚಿಯನ್ಸು ಉಣ್ತಾರೆ. ಉಳ್ದವ್ರದೆಲ್ಲ ಹಿಂದೂಗಳದೆಲ್ಲ ಉಣೋದು ಇದೆ, ಸುಡೋದು, ಇದು ನೀರ್ಗೆ ಬಿಡೋದು ಅಂತ. ಅಂದ್ರೆ ಪಂಚಭೂತಗಳಲ್ಲಿ ವಿಲೀನ ಆಗ್ಬೇಕು ಅನ್ನೋದು ಒಟ್ಟಾರೆ ಇದು. ಹೌದು, ಕರೆಕ್ಟ್. ಭೂಮಿ, ನೀರು, ಗಾಳಿ ಈ ತರದಲ್ಲಿ ವಿಲೀನ ಆಗ್ಬೇಕು ಅನ್ನೋದು ಧರ್ಮ. ಕೆಲವೊಂದು ಸಂಪ್ರದಾಯದಲ್ಲಿ ಅಸ್ಥಿ ತಗೊಂಡೋಗಲ್ಲಿ ಕಾವೇರಿ ನದಿಗೆ ಶ್ರೀರಂಗಪಟ್ಟಣದಲ್ಲಿ ಬಿಟ್ಟು ಬರ್ತಾರೆ.
ಹೌದು, ಅದೇ ಒಂದು ಪವಿತ್ರ. ಕಾವೇರಿ ನದಿಯಲ್ಲಿ ಬಿಡೋದು ದೊಡ್ಡ ಒಂದು ಪವಿತ್ರ. ಅದು ಓಕೆ ಎಲ್ಲರಿಗೂ ಅಲ್ಲೇ ಹೋಗಿ ಬಿಡ್ಬೇಕು ಅಂತ ಹೇಳ್ತಾರೆ. ಅದೇ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡ್ತಾ ಇದ್ರಿ, ಆ ದಿಕ್ಕಿನಲ್ಲೇ ನಾವು ಯೋಚನೆ ಮಾಡ್ತಾ ಇದ್ದೀರಿ. ಓಕೆ ನಾನು ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ, ನಮ್ಮ ಕಂದಾಯ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಎಲ್ಲ ಮಾತಾಡ್ತಾ ಇದ್ದೀನಿ ನಾನು. ಓಕೆ ಸೊ ಜನರ ಅಭಿಪ್ರಾಯ ಏನಿದೆ ತಿಳ್ಕೊಂಡು ಆ ರೀತಿ ಕಂದಾಯ ಈಗ ಇಲಾಖೆ ಅಟ್ಲೀಸ್ಟ್ ಇಲಾಖೆ ಕಡೆಯಿಂದ ನಾವು ಮಾಡ್ತೀವಿ, ನೀವು ಬಂದು ಅಸ್ಥಿ ತಗೊಂಡೋಗಿ ಅಂದ್ರೆ ಅಧಿಕಾರ ಮುಂದೆ ಬರ್ತಾರಾ ಸರ್? ಯಾವುದು ಅಸ್ಥಿ ನಾವು ಮಾಡ್ತೀವಿ ಅಂತ್ಯಕ್ರಿಯೆನ, ನೀವು ಅಸ್ಥಿ ವಿಸರ್ಜನೆಗೆ ಬಂದು ತಗೊಂಡು ಹೋಗ್ಬೋದು ಅಂದ್ರೆ ಅಧಿಕಾರ ಮುಂದೆ ಬರ್ತಾರಾ? ಇಲ್ಲ, ಅಸ್ಥಿ ತಗೊಂಡು ಹೋಗಕ್ಕೆ ಯಾರು ಬಂದಿಲ್ಲ. ಓಕೆ, ಈಗ ನೀವೇ ಮಾಡ್ಬೇಕು ಅದನ್ನು. ಹೌದೌದು, ಅಷ್ಟಿದೆ ನಾನು ಹೇಳ್ತಾ ಇರೋದು. ಈಗ ಯಾವ್ಯಾವ್ದು ಯಾರು ಬಂದಿಲ್ಲ ಅದನ್ನ ಶವ ಸುಟ್ಬಿಟ್ಟಿದೀರಿ ನಾವು, ಯಾವ್ದು ಮಾಡ್ಕೊಳಕ್ ಆಗಲ್ಲ. ಈಗ ಹೌದೌದು, ಕರೆಕ್ಟ್. ಇದರಲ್ಲಿ ಕೋಲ್ಡ್ ಸ್ಟೋರೇಜ್ ಎಷ್ಟು ದಿನ ಮಾಡಬಹುದು? 1 ದಿನ 2 ದಿನ 3 ದಿನ ಮಾಡಬಹುದು ಅಷ್ಟೇ. ಕಷ್ಟ. ಈಗೆಲ್ಲ ಯಾರ್ಯಾರು ತೀರೋಗಿದಾರೋ ಅವರೆಲ್ಲ ಶವಗಳನ್ನ ಸುಟ್ಬಿಟ್ಟಿದೀವಿ ನಾವು. ಓಕೆ ಸುಟ್ಬಿಟ್ಟಿದೀರಿ. ಅವರ ಒಂದು ಭಸ್ಮ ಈಗ ಮಡಿಕೆಯಲ್ಲಿ ಅದಕ್ಕೆ ಬಟ್ಟೆ ಕಟ್ಟಿ ಅದನ್ನ ಇಟ್ಟಿದೀರಿ ನಾವು. ಅದನ್ನ ಏನ್ ಮಾಡ್ಬೇಕು ಅನ್ನೋದು ಪ್ರಶ್ನೆ ನಮ್ಮ ಮುಂದೆ. ಇಲಾಖೆಗೆ ಏನಾದ್ರು ಚಾಲೆಂಜ್ ಇದೆಯಾ? ಹೌದು, ಇದೊಂದು ಚಾಲೆಂಜ್. ಅದೊಂದು ಯಾಕಂದ್ರೆ ಗೌರವಯುತವಾದಂತಹ ಶವ ಸಂಸ್ಕಾರ ಆಗ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ದೃಷ್ಟಿಯಿಂದ ಅದನ್ನ ನಾವ್ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಮಾಡ್ತೀವಿ ನಾವು. 100% ಮಾಡ್ತೀವಿ. ನನ್ಗೇನ್ ಮುಜುಗರ ಇಲ್ಲ. ನಾನು ಕರ್ನಾಟಕದ ಒಂದು ಮಣ್ಣಿನ ಮಗ. ನಾನು ಕೂಡ ಇಲ್ಲಿರೋರೆಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮಂದರು, ನಮ್ಮ ತಂದೆ ತಾಯಿಗಳೇ ಎಲ್ಲರೂ ಕೂಡ ಆ ದೃಷ್ಟಿಯಿಂದ ಆ ಒಂದು ಆಂಗಲ್ ಅಲ್ಲಿ ನೋಡಿ ಅವ್ರಿಗೆ ಗೌರವಯುತವಾದಂತಹ ಶವ ಸಂಸ್ಕಾರ ಆಗ್ಬೇಕು, ಆ ದೃಷ್ಟಿಯನ್ನ ನಾನು ಮಾಡ್ತೀನಿ. ಇವಾಗಂತೂ ಸೋಂಕಿತರ ಸಂಖ್ಯೆ ಕಡಿಮೆ ಆಯ್ತು ಸರ್, ಗಣನೀಯವಾಗಿ ಇಳಿತಾ ಇದೆ. ಒಳ್ಳೆ ಸೈನ್ ಅದು. ಅದ್ರೆಲ್ಲೊಂದು ಡೆತ್ ರೇಟ್ ಹೇಳಿದ್ಬಿಟ್ರೆ ಬಹಳ ಖುಷಿ ಆಗ್ಬಿಡುತ್ತೆ ಸರ್. ಹೌದೌದು, ಹಾಗೆ ಡೆತ್ ರೇಟ್ ಇಳಿಬೇಕು. ಕೆಲವು ಕಡೆ ದಿನ ಕಡಿಮೆ ಆಗ್ತಾ ಇದೆ, ಕೆಲವು ಸರಿ 300 ಬರ್ತಾ ಇದೆ, ಕೆಲವು ಸರಿ 500 ಹೋಗ್ತಾ ಇದೆ. ಸೊ ಅದೊಂದು ಬರ್ತಾ ಕಡಿಮೆ ಬಂದ್ರೆ ನಮ್ಗೆ ಒಂದು 50 ಒಳಗಡೆ ಬಂದ್ಬಿಟ್ರೆ ಮತ್ತೆ ಎಲ್ಲ ಚೇತರಿಕೆಯನ್ನ ಕಾಣ್ಬೋದು. ಆ ದೃಷ್ಟಿಯಿಂದ ಕೂಡ ಈಗ ಸರ್ಕಾರ ಅದಕ್ಕೂ ಲಾಕ್ಡೌನ್ ಮುಂದುವರಿಸಬೇಕೋ ಬೇಡೋ ಅನ್ನೋದ್ರ ಬಗ್ಗೆನೂ ನಾವು ಇನ್ನೊಂದು ದಿನ ಇವತ್ತು ಸಂಜೆ ಮೀಟಿಂಗ್ ಇದೆ, ಚರ್ಚೆ ಮಾಡ್ತೀರಾ ಅಲ್ಲೂ ಕೂಡ. ಸರ್, ಎಲ್ಲರೂ ಅಂದ್ರೆ ಸದ್ಗತಿ ಸಿಗೋದಕ್ಕೆ ನಿಮ್ಮ ಕಡೆಯಿಂದ ಒಂದು ಇನಿಷಿಯೇಟ್ ಮಾಡಿದಿರಿ. ಥ್ಯಾಂಕ್ ಯು ಸರ್. ಈ ಮೂಲಕ ರಾಜ್ಯದ ಜನತೆಗೆ ತಿಳಿಸಿದ್ದಕ್ಕೆ. ಮಾನ್ಯ ಕಂದಾಯ ಸಚಿವರು ಶ್ರೀ ಆರ್ ಅಶೋಕ್ ಅವರು, ನಿನ್ನೆ ಹೇಗಿತ್ತೋ ಮೊನ್ನೆ ಹೇಗಿತ್ತೋ ಇವತ್ತು ಹಾಗೆ ಇದೆ. ಕರೋನಾ ವ್ಯಾಕ್ಸಿನ್ ಬೇಕು ಅಂತ ಜನರು ಪರದಾಡ್ತಿದ್ರು ಬೆಂಗಳೂರಿನ KC ಜನರಲ್ ಆಸ್ಪತ್ರೆ ಹತ್ರ. ಆರೈಕೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಯ್ತು ಗೊತ್ತಾ? ಬೆಳಗ್ಗೆ 5 ಗಂಟೆಗೆ. ಬ್ರೇಕಿಂಗ್ ನ್ಯೂಸ್. ಇವತ್ತು 150 ಜನರಿಗೆ ವ್ಯಾಕ್ಸಿನ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಬೆಳಗ್ಗೆ 5 ಗಂಟೆ ಕ್ಯೂ ಶುರುವಾಯಿತು. ಅವ್ರು ಕೊಡೋದು ಯಾವಾಗ? 10 ಗಂಟೆ 10:30 ಮೇಲೆ. ಆ ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಒದ್ದಾಡೇ ಬಿಟ್ರು. ಹಂಗೆ ನೋಡೋಕೆ ಹೋದರೆ ಗಲಾಟೆ ಆಗಬಾರ್ದು, ಹಾಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ಪೊಲೀಸರು ಕೈಗೊಂಡಿದ್ರಂತೆ. ನೀಟಾಗಿ ಮೊದಲೇ ವ್ಯವಸ್ಥೆ ಮಾಡಿದ್ರು, ಪೊಲೀಸರು ನಿಯೋಜನೆ ಮಾಡಿದರು. ಬಿಕಾಸ್ ಮೊದಲು ಎಲ್ಲ ನೋಡಿದ್ರಲ್ಲ, ಫುಲ್ ಗಲಾಟೆ ಆಗಿತ್ತು. ಎಲ್ಲರೂ ಸಾಮಾಜಿಕ ಅಂತರ ಇರಲಿಲ್ಲ, ಆ ಥರದ್ದೆಲ್ಲ ಬೈದಿದ್ರು, ಗಲಾಟೆ ಮಾಡಿದರು, ಎಲ್ಲ ನಡೆದಿತ್ತು. ಇವತ್ತು 150 ಜನರಿಗೆ ಕರೋನಾ ಲಸಿಕೆ ಹಾಕ್ತೀವಿ ಅಂತ ಅನೌನ್ಸ್ ಮಾಡಿದರು. ಹಾಗಾಗಿ ಪೊಲೀಸರು ನಿಯೋಜನೆ ಮಾಡಿದರು. ಬೆಂಗಳೂರು ಅಷ್ಟೇ ಅಲ್ಲ, ಬಳ್ಳಾರಿಯಲ್ಲೂ ಕೂಡ ವ್ಯಾಕ್ಸಿನ್ ಪಡೆಯೋದಕ್ಕೆ ಜನರು ಕ್ಯೂ ನಿಂತಿದ್ರು. ಬಳ್ಳಾರಿ ಜಿಲ್ಲಾಸ್ಪತ್ರೆ ಹತ್ರ ಕ್ಯೂ ಇತ್ತು. ಸಾರ್ವಜನಿಕರು ಶಾರೀರಿಕ ಅಂತರವನ್ನು ಮರೆತು ಕ್ಯೂ ಅಲ್ಲಿ ನಿಂತಿದ್ರು ಅಂತ ಸುದ್ದಿ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ 300 ಡೋಸ್ ಕೋವ್ಯಾಕ್ಸಿನ್, 300 ಡೋಸ್ ಕೋವಿಶೀಲ್ಡ್ ಲಭ್ಯ ಇದೆ. ಅದರ 600 ಜನ, ಪರವಾಗಿಲ್ಲ. ಈ ಪೈಕಿ 50 ಡೋಸ್ ಆನ್ಲೈನ್ ನೋಂದಣಿಯಾಗಿದೆ. ಜಿಲ್ಲಾಸ್ಪತ್ರೆಗೆ ಬಂದವರ ಪೈಕಿ ಸೆಕೆಂಡ್ ಡೋಸ್ ಪಡೆಯೋರೆ ತುಂಬ ಜಾಸ್ತಿ ಜನ ಇದ್ದರು. ಬೆಳಗ್ಗೆ 7 ಗಂಟೆಯಿಂದ 106 ಜನ ವ್ಯಾಕ್ಸಿನ್ಗೋಸ್ಕರ ಕ್ಯೂ ನಿಂತಿದ್ರು. ಬಳ್ಳಾರಿಯ ಜಿಲ್ಲಾಸ್ಪತ್ರೆಯ ದೃಶ್ಯ, ಎಡಭಾಗದಲ್ಲಿ ಬೆಂಗಳೂರಿನ KC ಜನರಲ್ ಆಸ್ಪತ್ರೆಯ ದೃಶ್ಯ, ಎರಡೂ ಒಟ್ಟಿಗೆ ಹೋಗ್ತಾ ಇದೆ. ವ್ಯಾಕ್ಸಿನ್ ಕೊರತೆ ಎದುರಿಸ್ತಿರುವ ಹಿನ್ನೆಲೆಯಲ್ಲಿ ಬೆಳಗ್ಗೆ ತುಂಬ ಜನ ಬಂದ್ಬಿಟ್ಟಿದ್ರು. ಬೇಗ ಹೋದ್ರೆ ಅಟ್ಲೀಸ್ಟ್ ಸಿಗುತ್ತೆ ನಮಗೆ ಅಂತ. ಫಸ್ಟ್ ಡೇ 300 ಇತ್ತು.
ಬಳ್ಳಾರಿಯ ಜಿಲ್ಲಾಸ್ಪತ್ರೆ 300 ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ 600 ಡೋಸ್ ಪರ್ ಡೇ ಅಂತ ಅನೌನ್ಸ್ ಮಾಡಿದ್ರು. ಹಾಗಾಗಿ ಬೆಳಗ್ಗೆನೆ ಅಲ್ಲೂ ಕೂಡ ಕ್ಯೂ ಇತ್ತು. KC ಜನರಲ್ ಆಸ್ಪತ್ರೆ ಬೆಂಗಳೂರಿನಲ್ಲಿ ಕೂಡ ಬೆಳಗ್ಗೆ 5 ಗಂಟೆಯಿಂದ ಕ್ಯೂ ಇತ್ತು. KC ಜನರಲ್ ಆಸ್ಪತ್ರೆ ಇವತ್ತು 150 ಜನರಿಗೆ ಮಾತ್ರ ಕರೋನಾ ವ್ಯಾಕ್ಸಿನ್. ಸೊ ಹಾಗಾಗಿ ಬೆಳಗ್ಗೆ ಫಸ್ಟ್ ಹೋದರೆ ನಮಗೆ ವ್ಯಾಕ್ಸಿನ್ ಸಿಗುತ್ತೆ ಅಂತ ಬೆಳಗ್ಗೆಯಿಂದ ಕ್ಯೂ ಇತ್ತು. ಶಾರೀರಿಕ ಅಂತರ ಇರಬೇಕು, ಹಾಗಾಗಿ ಪೊಲೀಸರ ನಿಯೋಜನೆ ಅಲ್ಲೆಲ್ಲ ನಿನ್ನೆ ಥರ ಯಾವುದು ಮೆಸ್ಸಪ್ ಆಗಬಾರ್ದು, ಗಲಾಟೆ ಆಗಬಾರ್ದು ಅಂತ ಮುಂಜಾಗ್ರತೆ ವಹಿಸಿದ್ರು. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಬೆಳಗ್ಗೆಯಿಂದನೇ ಕ್ಯೂ ನಿಂತಿರುವಂಥ ದೃಶ್ಯ ಕಂಡು ಬಂತು. ಇದು ಬಹಳ ಬೇಸರ ಮತ್ತು ನೋವಿನ ಸಂಗತಿ. ಕೊರೋನಾ ವಾರಿಯರ್ ಕುಟುಂಬಕ್ಕೆ ಒಂದು ಬಿಗ್ ಶಾಕ್. 2 ವಾರದಲ್ಲಿ 4 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ದೊಡ್ಡಬಳ್ಳಾಪುರ PSI ವೆಂಕಟೇಶ್ ಕಣ್ಣೀರು ಹಾಕ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಅವರ ಕುಟುಂಬದ 4 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ವೆಂಕಟೇಶ್ ಅವರೇನೋ ಕೊರೋನಾ ವಾರಿಯರ ಕೆಲಸ ಮಾಡ್ತಿದ್ದಾರೆ, ಆದರೆ ಅವರ ಕುಟುಂಬದ 4 ಜನ ಇದೇ ಕೊರೋನಾಗೆ ಬಲಿಯಾಗೋಗಿದ್ದಾರೆ. MBBS ವ್ಯಾಸಂಗ ಮಾಡುತ್ತಿದ್ದ PSI ಅವರ ಹಿರಿಯ ಮಗ, ಅಯ್ಯೋ ಆತ ಮುಂದೆ ಡಾಕ್ಟರ್ ಆಗ್ತಿದ್ದ. MBBS ವ್ಯಾಸಂಗ ಮಾಡ್ತಿದ್ದಂಥ ಹಿರಿಯ ಮಗ ಪುತ್ರ ಸಾವನ್ನಪ್ಪಿದ್ದಾರೆ. ಅದಾದಮೇಲೆ ಅತ್ತೆ, ಮಾವ ಮತ್ತು ಭಾವ ಅಯ್ಯಯ್ಯೋ ಕೊರೋನಾ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಆದರೆ ಈ ಟೈಮ್ನಲ್ಲೂ PSI ಸಾರ್ವಜನಿಕರಿಗೆ ಸೋಂಕಿನ ಬಗ್ಗೆ ಜಾಗೃತಿ ಮೂಡಿಸ್ತಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ಸರ್. ನಗರದ ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿಗೆ ಸ್ಟೀಮಿಂಗ್ ತೆಗೆದುಕೊಳ್ಳುವ ವ್ಯವಸ್ಥೆಯನ್ನು ಮಾಡಿ ಮೆಚ್ಚುಗೆಗೆ ಅವರು ಪಾತ್ರರಾಗಿದ್ದಾರೆ. ಗ್ರೇಟ್. ಹ್ಯಾಟ್ಸ್ ಆಫ್ ಟು ಯು. ಏನಿದೆ, ಒಂದು ಕೊರೋನಾ 2ನೇ ಅಲೆ ಇದೆ. ಮನುಷ್ಯನ ಜೀವನದ ಮೇಲೆ ತುಂಬ ಕಠಿಣವಾಗಿ ದಾಳಿ ಮಾಡ್ತಾ ಇದೆ. ಜನಗಳು ಡಾಕ್ಟರನ್ನ ಅಥವಾ ಸರ್ಕಾರ ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ ಅಂತ ದೂಷಣೆ ಮಾಡೋದಕ್ಕಿಂತ ಮುನ್ನ ನಾವುಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ನಾವುಗಳು ನಿರ್ಲಕ್ಷ್ಯತೆ ವಹಿಸಿದ ಕಾರಣದಿಂದಲೇ ಈಗ ಕೊರೋನಾ 2ನೇ ಅಲೆ ಇಷ್ಟು ಒಂದು ಕಠಿಣವಾಗಿ ಮನುಷ್ಯನ ಜೀವನದ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ. ಹೀಗಾಗಿ ಇದಕ್ಕೆ ಸ್ಪಷ್ಟ ಉದಾಹರಣೆ ನಾನೇನೆ. ನನ್ನ ಕುಟುಂಬದ ಎಲ್ಲರಿಗೂ ಕೂಡ ಸೋಂಕು ಹರಡಿದೆ. ಅವರನ್ನು ಉಳಿಸ್ಕೊಳ್ಬೇಕು ಅಂತ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಸ್ಪತ್ರೆಗಳಲ್ಲಿ ಹೋದಾಗ 400-500 ಜನ ಪೇಷಂಟ್ಗಳನ್ನು ಇಟ್ಕೊಂಡು ನನಗೆ ಬೆಡ್ ಬೇಕು ಅಂದರೆ ಬೆಡ್ ಎಲ್ಲೂ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಯಾರು ಸುರಕ್ಷಿತವಾಗಿದ್ದೀರಿ ನಾಗರಿಕರು, ದಯಮಾಡಿ ನಿಮಗೆ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ. ಸಾಮಾಜಿಕ ಅಂತರ ಕಾಪಾಡಿಕೊಂಡು ಮಾಸ್ಕ್ ಹಾಕೊಂಡು ಅನಾವಶ್ಯಕ ಓಡಾಟ ಮಾಡಕ್ಕೆ ಹೋಗ್ಬೇಡ್ರಿ. ಅನಾವಶ್ಯಕ ಓಡಾಟ ಮಾಡಬೇಡಿ. ಎಲ್ಲೂ ಕೂಡ ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಕೊರತೆ ಇದೆ, ಮತ್ತು ಪ್ಲಾಸ್ಮಾ ಅದು ಇದು ಅಂತ ಅಂದ್ಬಿಟ್ಟು ಯಾವ ಕುಟುಂಬದ ಸದಸ್ಯರಿಗೆ ಈ ಒಂದು ಪಾಸಿಟಿವ್ ಆಗಿ ತುಂಬ ಹೈಕ್ ಆಗಿದೆ, ಅವರು ಕುಟುಂಬದ ಸದಸ್ಯರುಗಳನ್ನು ಉಳಿಸ್ಕೊಳ್ಬೇಕಾದ್ರೆ ಯಾವ ವ್ಯಕ್ತಿ ಆರೋಗ್ಯವಾಗಿದ್ದಾನೆ ಅವನು ಸತ್ತು ಬದುಕ್ತಾ ಇದ್ದಾನೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ನಾನೇ ಆಗಿದ್ದೀನಿ. ಮತ್ತಷ್ಟು ಮಾಹಿತಿ ದೊಡ್ಡಬಳ್ಳಾಪುರದಿಂದ ನನ್ನ ಸಹೋದ್ಯೋಗಿ ಮನು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮನು. ಗುಡ್ ಮಾರ್ನಿಂಗ್ ಹರೀಶ್. ಈ PSI ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಹಿಮ್. ಅಂದರೆ ಅಷ್ಟು ನೋವಿದೆ, ಜೊತೆಗೆ ಅವರೊಬ್ಬ ಕೊರೋನಾ ವಾರಿಯರು. ಈಗ ಬೇರೆಯವ್ರಿಗೂ ಕೂಡ ಇನ್ಯಾರ್ದು ಮನೇಲಿ ಈ ಥರ ಆಗಬಾರ್ದು ಅಂತ ಅರಿವು ಮೂಡಿಸ್ತಿದ್ದಾರೆ, ಇನ್ನೊಬ್ರಿಗೆ ಹಲವಾರು ಹೆಲ್ಪ್ ಮಾಡ್ತಿದ್ದಾರೆ. ರಿಯಲಿ ಗ್ರೇಟ್ ಇವ್ರು ನಿಜವಾಗ್ಲೂ. ಹರೀಶ್, ಏನು ಕೊರೋನಾ 2ನೇ ಅಲೆ ಪ್ರಾರಂಭದ ದಿನದಿಂದಲೇ ಈ PSI ದೊಡ್ಡಬಳ್ಳಾಪುರ ನಾಗರಿಕರಲ್ಲಿ ಕೊರೋನಾ ಸೋಂಕಿನ ವಿರುದ್ಧ ಏನು ಯಾವ ರೀತಿ ಮುಂಜಾಗ್ರತೆ ಕ್ರಮ ತಗೊಬೇಕು, ಏನೆಲ್ಲ ಕ್ರಮಗಳನ್ನ ಅನುಸರಿಸಿ ಕೊರೋನಾದಿಂದ ದೂರ ಸರಿಬೇಕು ಎಂಬ ಅರಿವನ್ನ ಜನಸಾಮಾನ್ಯರಲ್ಲಿ ಪ್ರತಿನಿತ್ಯ ಪಡಿಸ್ತಾ ಇದ್ರು. ಆದ್ರೆ ಏನಂದ್ರೆ ವಿಧಿ ಆಟನೇ ಬೇರೆ ಇತ್ತು. ಇವರ ಫ್ಯಾಮಿಲಿಗೆ ಸಹ ಸೋಂಕು ತಗಲಿ ಮನೆಯ 4 ಜನ ಸಿಬ್ಬಂದಿಗಳು ಈ ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ. ಏನು ಅವರ ಅತ್ತೆ, ಮಾವ ಮತ್ತೆ ಅವರ ಭಾವ, ಹಾಗೆ ತನ್ನ ಹಿರಿಯ ಮಗ 2ನೇ ವರ್ಷದ MBBS ಓದ್ತಿದ್ದಂತ ಮಗನೂ ಸಹ ಕೊರೋನಾ ಸೋಂಕಿನಿಂದ ಮೃತಪಟ್ಟಿರುವಂತ ದಾರುಣ ಘಟನೆ ನಡೆದಿದೆ ಹರೀಶ್. ರೈಟ್, ಥ್ಯಾಂಕ್ ಯು ಸೊ ಮಚ್ ಮನು, ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ಮದುವೆ ಆದ್ಮೇಲೆ ದೇವರ ದರ್ಶನಕ್ಕೆ ಅಂತ ನವದಂಪತಿಗಳು ಹೋಗ್ತಾ ಇದ್ರು, ಅವ್ರಿಗೆ ಲಾಕ್ ಆಗಿದ್ದಾರೆ. ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದಲ್ಲಿ ಮೈಲಾರ ಲಿಂಗೇಶ್ವರ ದೇವಸ್ಥಾನ ಇದೆ. ಮದುವೆ ಆದ್ಮೇಲೆ ಸಾಮಾನ್ಯ ಪ್ರತೀತಿ ಇರುತ್ತೆ, ಹೊಸ ಮದುವೆ ಗಂಡು ಹೆಣ್ಣಿನ ಇಬ್ಬರನ್ನು ಕೂಡ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ. ಹಾಗೆ ನವದಂಪತಿಗಳು ಹೋಗ್ತಾ ಇದ್ರು. ಕಲಬುರಗಿ ಜಿಲ್ಲೆಯ ಜೇವರ್ಗಿಯಿಂದ ಯಾದಗಿರಿ ನಗರಕ್ಕೆ ನವದಂಪತಿಗಳು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಪೊಲೀಸರು ತಡೆದ್ರು. ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡು
ಸರ ದೇವ್ರಿಗೆ ಬರ್ತಾರಂತ ಮತ್ತೆ ಅಲ್ಲಿ ಹೋಗಪ್ಪ ಗಾಡಿ ಬಿಡ್ತಾರ ರಿಯಲ್ ಹಾಸ್ಪಿಟಲ್ ಬಿಡ್ತೀವಲ್ಲ ನಾವು ನಾನು ಸೀರಿಯಸ್ ಇಲ್ಲಿ ಜ್ಞಾನಾದಿ ಕಲಾ ಮಂಟಪ ಅದ ಕೊಡಗಲ್ಲಿ ಕೊರೋನಾ ತಡೆಗೆ ಎಷ್ಟೇ ಟೈಟ್ ರೂಲ್ಸ್ ಮಾಡಿದ್ರು ಜನ ಮಾತ್ರ ಬುದ್ಧಿ ಕಲಿತಾ ಇಲ್ಲ. ಇವತ್ತು ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಮಾಡಿಕೊಟ್ಟ ಹಿನ್ನೆಲೆಯಲ್ಲಿ ಸಂತೆ ದಿನ ಬೇರೆ ಇವತ್ತು ತರಕಾರಿ ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿದ್ರು. ಕೆಲವು ವ್ಯಾಪಾರಿಗಳು ಮಾಸ್ಕ್ ಸರಿಯಾಗಿ ಹಾಕೊಂಡಿರಲಿಲ್ಲ. ದೈಹಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಅಂತ ನಗರಸಭೆ ಸಿಬ್ಬಂದಿಗಳು ಮೈಕ್ ಹಿಡ್ಕೊಂಡು ಅನೌನ್ಸ್ ಮಾಡ್ತಿದ್ರು. ಸಿಬ್ಬಂದಿ ಸೂಚನೆಗೂ ಕ್ಯಾರೆ ಎನ್ನದೆ ದಿನಸಿಕೊಳ್ಳೋದಕ್ಕೆ ಜನ ಮುಂದಾಗಿದ್ದರು. ಮತ್ತೊಂದು ಕಡೆ ಪಡಿತರ ಅಂಗಡಿಯಲ್ಲೂ ಕೂಡ ಕೋವಿಡ್ ನಿಯಮವನ್ನು ಉಲ್ಲಂಘಿಸಲಾಗಿದೆ. ಪಡಿತರವನ್ನು ಕೊಳ್ಳೋದಕ್ಕೆ ಜಂಗುಳಿ ಉಂಟಾಗಿತ್ತು ಅಲ್ಲಿ. ಸರ್ಕಾರಿ ಅಂಗಡಿಗಳು ಅಂತರವನ್ನು ಕಾಪಾಡ್ಕೋಬೇಕು, ಮಾಸ್ಕ್ ಹಾಕಿ ಕಡ್ಡಾಯವಾಗಿ. ಕಷ್ಟ ಹಿಂಗಾದರೆ ವಾರದಲ್ಲಿ 4-5 ದಿನ ಕಂಪ್ಲೀಟ್ ಲಾಕ್ಡೌನ್ ಮಾಡಿ ಮತ್ತೊಂದು 2-3 ದಿನ ಓಪನ್ ಆದಾಗ ಅಂತ ಹಿಂಗೆ ಜನ ಬಂದುಬಿಟ್ರೆ ಅದ್ರ ಮಾಡಿದ ಉದ್ದೇಶ ಪರ್ಪಸ್ ಸರ್ವ್ ಆಗಲ್ಲ. ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಕರೋನಾ ಅಬ್ಬರದ ನಡುವೆ ಮಾರ್ಕೆಟ್ಗಳಲ್ಲೂ ಕೂಡ ಜನಜಂಗುಳಿ ಇತ್ತು. ಕೆ ಆರ್ ಪುರಂ ಸರ್ವಿಸ್ ರಸ್ತೆಯಲ್ಲಿ ಮಾರ್ಕೆಟ್ ಇದೆ, ಗೊತ್ತು ತುಂಬ ಜನಕ್ಕದು. ತರಕಾರಿ, ಹೂವು, ಹಣ್ಣು ಎಲ್ಲ ಖರೀದಿ ಮಾಡೋಕ್ಕೆ ಫುಲ್ ಬ್ಯುಸಿ ಜನ. ಪ್ರತಿ ಅಂಗಡಿ ಹತ್ತಿರ ಕೂಡ 10 ಮಂದಿ ಇದ್ದರು, ಗುಂಪುಗಳಿದ್ರು, ವ್ಯಾಪಾರ ಮಾಡ್ತಿದ್ರು. ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ತುಂಬ ಜನ ಹಾಕ್ಕೊಂಡಿರಲಿಲ್ಲ, ವ್ಯಾಪಾರ ಮಾಡ್ತಿದ್ರು. ಜನರ ನಿರ್ಲಕ್ಷ್ಯ ನೋಡಿ ಪೊಲೀಸರು ಏನೂ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಈ ಕರೋನಾ ಕಷ್ಟದ ಟೈಮ್ನಲ್ಲಿ ಬಂಡವಾಳ ಮಾಡ್ಕೊಂಡು ತುಂಬ ಜನ ಹಣ ವಸೂಲಿ ದಂಧೆಗಿಳಿದಿದ್ರು. ಅದರಲ್ಲೂ ಆ್ಯಂಬುಲೆನ್ಸ್ಗಳು. ಇದ್ರ ಬಗ್ಗೆ ನ್ಯೂಸ್ 18 ಕನ್ನಡ ಕಂಪ್ಲೀಟ್ ಇಡೀ ಕಥಾನಕವನ್ನು ಎಳೆಯಾಗಿ ಬಿಚ್ಚಿಟ್ಟಿತ್ತು. ನ್ಯೂಸ್ 18 ಕನ್ನಡದ ಸ್ಟಿಂಗ್ ಆಪರೇಷನ್ ನಾವು ಕೂಡ ಪ್ರಸಾರ ಮಾಡಿದ್ವಿ. ಇದರ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಖಾಸಗಿ ಆ್ಯಂಬುಲೆನ್ಸ್ಗಳ ಸುಲಿಗೆಗೆ ಬ್ರೇಕ್ ಹಾಕಿದ್ದಾರೆ. ಫಿಕ್ಸ್ ಮಾಡಿದ್ರು ಈಗ ರೇಟನ್ನು. 10 ಕಿಲೋಮೀಟರ್ ದೂರಕ್ಕೆ 1,500 ರೂಪಾಯಿ ಫಿಕ್ಸು. ಅದಕ್ಕಿಂತ ಹೆಚ್ಚಾದರೆ ಪ್ರತಿ ಕಿಲೋಮೀಟರ್ಗೆ 120 ರೂಪಾಯಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ವೆಯ್ಟ್ ಮಾಡಬೇಕಾ? ಪ್ರತಿ ಗಂಟೆಗೆ 200 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. ಸರ್ಕಾರ ನಿಗದಿ ಮಾಡಿದೆ. ಹಾಗೆಯೇ ಆಕ್ಸಿಜನ್ ಸೌಲಭ್ಯ ಇದ್ದರೆ 10 ಕಿಲೋಮೀಟರ್ಗೆ 2,000 ರೂಪಾಯಿ ಆಗುತ್ತೆ. ಪ್ರತಿ ಕಿಲೋಮೀಟರ್ಗೆ 120 ರೂಪಾಯಿ ಜಾಸ್ತಿ ಆಗುತ್ತೆ. ವೆಯ್ಟಿಂಗ್ ಚಾರ್ಜ್ 250 ರೂಪಾಯಿ ಆಗುತ್ತೆ. ಇದು ನಿಮ್ಮೆಲ್ಲರ ಗಮನಕ್ಕೆ. ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಆ್ಯಂಬುಲೆನ್ಸ್ ಇಶ್ಯೂನ ನಾವು ಚರ್ಚೆ ಮಾಡಿದ್ದೀವಿ. ನಾವು ನಿನ್ನೆ ಮೊನ್ನೆ ನನ್ನ ಗಮನಕ್ಕೆ ತಂದ್ರಿ 16,000 17,000ವರೆಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಶ್ರೀದೇವಿ ಕಾಲೇಜಿಂದ ಕೋರಕೂರ್ಗೆ ಅಂತ. ತಿಪ್ಟೂರಿನಲ್ಲೂ ಒಂದು ಕಂಪ್ಲೇಂಟ್ ಬಂತು. ನಾವೀಗ ನಿನ್ನೆ ನಾನು DC ನಾವೆಲ್ಲ ಒಂದು ಸಭೆ ಮಾಡಿ RTO ಕರೆದು ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ. ಇನ್ಮೇಲೆ ನಿಗದಿ ಮಾಡಬೇಕು ಕಿಲೋಮೀಟ್ರ್ ವಾರು ಅಥವಾ ಎಷ್ಟು ದೂರ ಹೋಗಿ ಬರ್ತಾರೆ, ಯಾರ್ಯಾರು ಆ್ಯಂಬುಲೆನ್ಸ್ಗೆ ಎಷ್ಟು ಕೊಡಬೇಕು ಅಂತೇಳಿ. ಜೊತೆಗೆ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರಿಗೂ ನಾವು ಸೂಚನೆ ಕೊಟ್ಟಿದ್ದೀವಿ. 2-3 ಸರ್ಕಾರದ ವತಿಯಿಂದ ಆ್ಯಂಬುಲೆನ್ಸನ್ನು ಬೇಕಾದ್ರೆ ಹೈರ್ ಮಾಡಿಕೊಂಡು ಯಾರು ಕಾಲ್ ಮಾಡಿದ್ರೆ ಕಳಿಸಿ, ಅಥವಾ ಪ್ಯಾನಲ್ ಮಾಡಿಕೊಂಡು ಆ್ಯಂಬುಲೆನ್ಸ್ ಓನರ್ಸ್ ಯಾರಾದ್ರು ಇದ್ದರೆ ಅಥವಾ ಈ ಡೆಡ್ ಬಾಡೀಸ್ ತೊಗೊಂಡೋಗೋರು ಯಾರಾದರೂ ಇದ್ದರೆ ಅಂಥವ್ರನ್ನೊಂದು ಪಟ್ಟಿ ಮಾಡಿ ಅವ್ರ ಫೋನ್ ನಂಬರ್ ಇಟ್ಕೊಂಡು ಯಾರಾದರೂ ಕೇಳಿದಾಗ ಅವ್ರಿಗೆ ರೆಫರ್ ಮಾಡಿ ನೀವೇ ಹಣ ನಿಗದಿ ಮಾಡಿ ಇನ್ನು ಮುಂದೆ ಆ್ಯಂಬುಲೆನ್ಸಲ್ಲಿ ಡೆಡ್ ಬಾಡಿನ ಕಳಿಸ್ಬೇಕು ಅಂತ. ಆ್ಯಂಬುಲೆನ್ಸ್ ಇಶ್ಯೂನ ಬರೀ ಆ್ಯಂಬುಲೆನ್ಸ್ ಅಷ್ಟೇ ಇಲ್ವಲ್ಲ, CT ಸ್ಕ್ಯಾನಲ್ಲಂತೂ ದೊಡ್ಡ ಸುಲಿಗೆ ನಡೀತಾ ಇತ್ತು. ಇದಕ್ಕೆ ಸರ್ಕಾರ ಕೂಡ ಬ್ರೇಕ್ ಹಾಕ್ತು. ಅದಾದಮೇಲೆ ಏನಾಗ್ತಿದೆ ನಾವು ಕೂಡ ಅದ್ರ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಮಾಡಿದ್ವಿ. ನ್ಯೂಸ್ 18 ಕನ್ನಡದ ವರದಿ ಪ್ರಸಾರ ಮಾಡಿತ್ತು. ಇಲ್ಲ, ಹೆಚ್ಚಿಗೆ ಹಣವನ್ನು ಸುಲಿಗೆ ಮಾಡ್ತಿದ್ದಾರೆ ಮತ್ತೆ ಅಂತ. ನಾವು ಕೂಡ ಸ್ಟಿಂಗ್ ಆಪರೇಷನ್ ಮಾಡಿದ್ವಿ, ಫೋನ್ ಮಾಡಿದ್ವಿ, ನಾವು ಮಾತಾಡಿದ್ವಿ CT ಸ್ಕ್ಯಾನ್ ಸೆಂಟರ್ಗೆ. ಅವಾಗ ಕೇಳಬೇಕಾಗಿತ್ತು ರೇಟು 4,000, 4,500, 5,000, 6,000 ಹೀಗೆಲ್ಲ ಹೇಳ್ತಿದ್ರು. ಅಧಿಕ ದರವನ್ನು ವಸೂಲಿ ಮಾಡ್ತಿದ್ರು. ನ್ಯೂಸ್ 18 ಕನ್ನಡದ ವರದಿಗೆ ಇದೀಗ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೆಚ್ಚಿನ ಹಣ ಪಡೆದರೆ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಖಾಸಗಿ ಲ್ಯಾಬ್ಗಳು ಹೆಚ್ಚಿನ ದರವನ್ನು ಪಡೆಯೋ ಹಾಗಿಲ್ಲ, ಸರ್ಕಾರ ನಿಗದಿ ಮಾಡಿದ ದರನೇ ಪಡಿಬೇಕು. ಇಲ್ಲದೆ ಹೋದರೆ ಪರವಾನಗಿ ರದ್ದು ಮಾಡ್ತೀವಿ ಎಂದರು ಆರೋಗ್ಯ ಸಚಿವರು. ಹಾಗಾಗಿ
ಇವತ್ತು ಸಣ್ಣ ಆಸ್ಪತ್ರೆಗಳಾಗಲಿ ದೊಡ್ಡ ಆಸ್ಪತ್ರೆಗಳಾಗಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಕೋವಿಡ್ನ ಆರೈಕೆ ಆಗಬೇಕು, ಚಿಕಿತ್ಸೆ ಆಗಬೇಕು. ಎಲ್ಲರನ್ನೂ ಕೂಡ ಸಸ್ನಲ್ಲಿ ಎಂಪ್ಯಾನಲನ್ನು ಮಾಡ್ಕೋಬೇಕು ಅಂತ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಭಾಳ ಮುಖ್ಯವಾಗಿ CTಯನ್ನು ಮಾಡ್ತಾ ಇರ್ತಕ್ಕಂಥ ಕೆಲವು ಲ್ಯಾಬ್ಸ್ ಆಗಲಿ ಖಾಸಗಿ ಆಸ್ಪತ್ರೆಗಳು ದರ ನಿಗದಿ ಮಾಡಿರೋದಕ್ಕಿಂತ ಹೆಚ್ಚು ಯಾರಾದರೂ ಮಾಡಿದರೆ ಖಂಡಿತವಾಗಿಯೂ ಅಂಥವರ ಲೈಸೆನ್ಸನ್ನು ರದ್ದು ಮಾಡಬೇಕು, ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗಬೇಕು. ಇನ್ನು 2-3 ದಿವಸದಲ್ಲಿ ನಾವು ಜಿಲ್ಲಾ ಆರೋಗ್ಯಾಧಿಕಾರಿಗೆ ಸೂಚನೆ ಕೊಟ್ಟಿದ್ದೇವೆ. ಈ ಜಿಲ್ಲೆಯಲ್ಲಿ ಕನಿಷ್ಠ 2-3 ಕೇಸಸನ್ನು ಬುಕ್ ಮಾಡಿ ನಮಗೆ ಅವರನ್ನು ಸಸ್ಪೆಂಡ್ ಮಾಡುವಂಥ ಕೆಲಸ ಆಗಬೇಕು ಅಂತ ಕೂಡ ಈಗಾಗಲೇ ಆದೇಶ ಮಾಡಿದ್ದೀವಿ. ಕೊರೋನಾ 2ನೇ ಅಲೆ ಆಯಿತು, ಈಗ 3ನೇ ಅಲೆ ಬಗ್ಗೆ ತುಂಬ ಮಾತುಕತೆ ಇದೆ. ಅದು ಮಕ್ಕಳಿಗೆ ತುಂಬ ಕಾಡುತ್ತೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿದೆ. ಹೌದು ಅಂತಿದ್ದಾರೆ ತಾಂತ್ರಿಕ ಸಮಿತಿಯ ತಜ್ಞರು. ಕೆಲವು ಮಕ್ಕಳ ತಜ್ಞರಿಂದ ಕೂಡ ಇದಕ್ಕೆ ವ್ಯತಿರಿಕ್ತವಾಗಿ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರಂತೆ. ಹಾಗಾದರೆ ಏನು ನಡೀತಿದೆ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಮಕ್ಕಳಿಗಿನ್ನೂ ಯಾವುದೇ ಲಸಿಕೆ ಸಿಕ್ಕಿಲ್ಲ. ಅಕ್ಟೋಬರ್ ಹೊತ್ತಿಗೆ ಮಕ್ಕಳು ಇನ್ನಷ್ಟು ದುರ್ಬಲರಾಗ್ತಾರೆ, ಹಾಗಾಗಿ ಕರೋನಾ ಅಟ್ಯಾಕ್ ಆಗುತ್ತೆ ಅಂತ ತಾಂತ್ರಿಕ ಸಮಿತಿಯವರ ಅನಿಸಿಕೆ. ತಾಂತ್ರಿಕ ಸಮಿತಿ ವರದಿಗೆ ಕೆಲವು ತಜ್ಞರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ವಿದೇಶದಲ್ಲಿ 3ನೇ ಅಲೆ ಮಕ್ಕಳಲ್ಲಿ ಕಂಡು ಬಂದಿಲ್ಲ, ಮಕ್ಕಳಿಗೆ ಹರಡಲಿದೆ ಅಂತ ಹೇಳೋದಕ್ಕಾಗಲ್ಲ ಅನ್ನುವ ವಾದವನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಈಗ ಥರ್ಡ್ ಪಾಪ್ಯುಲೇಷನ್ ಅವರು ಸ್ವಲ್ಪ ಸಿವಿಯರಿಟಿ ಜಾಸ್ತಿ ಆಗುತ್ತೆ, ನಂಬರ್ ಜಾಸ್ತಿ ಅಂತ ಅವ್ರು ಟ್ರೀಟ್ ಮಾಡಿದ್ದಾರೆ. ನವಂಬರ್ ಅಂತ ಹೇಳ್ತಾ ಇದ್ದಾರೆ, ಪ್ರಾಬ್ಲಿ ಮಿಡ್ಲ್ ಆಫ್ ಅಕ್ಟೋಬರ್ ಅಂತ ಸ್ಟಾರ್ಟ್ ಆಗೋದು ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲ ದೇಶಗಳ ಅಂಕಿಅಂಶ ಕ್ರೋಢೀಕರಣ ಮಾಡಿ ಅವರೊಂದು ಅಂಕಿಅಂಶ ಕೊಟ್ಟಿರ್ತಾರೆ, ಯಾವ ಟೈಮಲ್ಲಿ ಬರುವಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಪ್ರಾಬ್ಲಿ ಆ ಮಂತಲ್ಲಿ ಆಗ್ಬೋದು, ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಆಗ್ಬೋದು, ಅಕ್ಟೋಬರ್ ನವಂಬರ್. ರೇಟ್ ಜಾಸ್ತಿ ಆಗಿ ಅಂಕಿಅಂಶದ ಪ್ರಕಾರ ನೋಡಿದ್ರೆ ರೇಟ್ ಜಾಸ್ತಿ ಇದೆ. ಬಟ್ ನಂಬರ್ ಆಫ್ ಟೆಸ್ಟ್ ಆಲ್ಸೋ ಕಂಪೇರಿಟಿವ್ಲಿ ಇನ್ಕ್ರೀಸ್ ಮಾಡಬೇಕು. ನಂಬರ್ ಆಫ್ ಟೆಸ್ಟ್ ಇನ್ಕ್ರೀಸ್ ಮಾಡಿದರೆ ಆಟೋಮೆಟಿಕ್ಲಿ ಎಷ್ಟು ಆಕ್ಚುಲ್ ಫಿಗರ್ ಗೊತ್ತಾಗುತ್ತೆ. ಹಾಗಾಗಿ ಸೋಂಕು ನಾವು ಕಂಡುಹಿಡಿಬೋದು, ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಕೊಡ್ಬೋದು. ಈ ದಿಶೆಯಲ್ಲಿ ಆಗಲಿ ಸರ್ಕಾರ ಕೈಗೊಂಡು ಆಗಲಿ ಕ್ರಮ ತೆಗೆದುಕೊಳ್ತಾ ಇದೆ. ಪ್ರಾಬ್ಲಮ್ ಡ್ಯೂ ಈಗ ಯುರೋಪಿಯನ್ ಕಂಟ್ರೀಸ್, ಇಟಲಿ ಅಥವಾ UK ಅಥವಾ ಅಮೆರಿಕ, ಇಲ್ಲಿ ಏನಾದ್ರು ಸಾಕಷ್ಟು ರೀತಿ ಏನಾದ್ರು ಅಧ್ಯಯನ ಇದೆಯಾ ಅಥವಾ ಅದು ಇಲ್ಲ ನಮ್ಮ ಇದರಲ್ಲಿ ICMR ಲೆವೆಲಲ್ಲೂ ಅಥವಾ IAP ಲೆವೆಲಲ್ಲಿ ಏನಾದ್ರು ಅಧ್ಯಯನ ಇದೆಯಾ ಅನ್ನೋದು ಮುಖ್ಯವಾಗಿ ಬರ್ತಕ್ಕಂಥ ಅಂಶ. ಆದರೆ ಇದಕ್ಕೆ ಇನ್ನೂ ಸಾಕಷ್ಟು ಪುರಾವೆಗಳು ನಮ್ಮಲ್ಲಿ ಇನ್ನೂ ಇಲ್ಲ. ಸಾಕಷ್ಟು ವೈಜ್ಞಾನಿಕ ಸಂಶೋಧನೆಗಳ ಆಧಾರದಿಂದ ಮಕ್ಕಳಲ್ಲಿ ಇದು ಜಾಸ್ತಿ ಆಗುತ್ತೆ ಅನ್ನೋದು ಇನ್ನು ನಾವು ಈಗಲೇ ಖಂಡಿತವಾಗಿ ಅದನ್ನು ಹೇಳೋದಕ್ಕಾಗೋದಿಲ್ಲ. ಆದರೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಸದಾನಂದ ಗೌಡರು ಸುದ್ದಿಗೋಷ್ಠಿ ನಡೆಸಿದ್ರು. ಈಗ ಯಾವ ರಾಜ್ಯದಲ್ಲೂ ಕೂಡ ರೆಮ್ಡಿಸಿವಿರ್ ಕೊರತೆ ಇಲ್ಲ. ರೆಮ್ಡಿಸಿವಿರ್ ಪೂರೈಕೆಯಲ್ಲಿ ರಾಜ್ಯಕ್ಕೆ ಸಿಂಹಪಾಲು ಅಂದರೆ ಹೆಚ್ಚೇ ಬಂದಿದೆ ನಮ್ಮ ರಾಜ್ಯಕ್ಕೆ ಅಂದರು. ಬ್ಲ್ಯಾಕ್ ಫಂಗಸ್ಗೆ ಮೆಡಿಸಿನ್ಗೆ ಭಾರಿ ಬೇಡಿಕೆ ಇದೆ. ಬೇಡಿಕೆ ಬಂದ ರಾಜ್ಯಗಳಿಗೆ ಮೊದಲು ಔಷಧಿಯನ್ನು ಕೊಡಲಾಗಿದೆ. ಸದಾನಂದ ಗೌಡರ ಸುದ್ದಿಗೋಷ್ಠಿಯ ಮಾತುಗಳು. ಬ್ರೇಕಿಂಗ್ ನ್ಯೂಸ್. ನಮಗೆಲ್ಲರಿಗೂ ಕೂಡ ಭಾರಿ ದೊಡ್ಡ ಮೆಡಿಸಿನ್ ಅಂತ ಬೇಕಾದ್ದು ಅದು ರೆಮಿಡಿಸಿವಿರ್ ಅಂತ ಹೇಳುವಂಥದ್ದು ಒಂದಿತ್ತು. ಭಾರಿ ಕೋಲಾಹಲಗಳು, ಬ್ಲ್ಯಾಕ್ ಮಾರ್ಕೆಟಿಂಗ್ಗಳು, ಬಾಕಿದ್ದೆಲ್ಲ ನಡೆದನ್ನ ನೀವೆಲ್ಲ ಕಂಡಿದ್ದೀರಿ. ಕೇಂದ್ರ ಸರ್ಕಾರ ಕೋವಿಡ್ನ ಎಲ್ಲವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುವಂಥ ಪ್ರಯತ್ನಗಳನ್ನು ಮಾಡಿದೆ. ವಿಶೇಷವಾಗಿ ರಾಜ್ಯ ಸರ್ಕಾರಗಳಿಗೆ ತನ್ನೆಲ್ಲ ಸಹಕಾರಗಳನ್ನು, ಅದು ಮಹಾರಾಷ್ಟ್ರ ಇರ್ಬೋದು, ಅದು ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಎಲ್ರಿಗೂ ನಾವು ಮಾಡುವಂಥದ್ದನ್ನು ಮಾಡಿದ್ದೀವಿ. ನಿಮ್ಮ ಆಕ್ಸಿಜನ್ ಸಿಲಿಂಡರ್ಗಳಿಂದ, ಆಕ್ಸಿಜನ್ ಸಪ್ಲೈಯಿಂದ, ಮತ್ತು ಮೆಡಿಸಿನ್ಗಳು, ಬೇರೆ ಬೇರೆ ಮೆಡಿಸಿನ್ಗಳಿಂದ ಎಲ್ಲವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಾಗಿದೆ. ಅಂದರೆ ನಮ್ಮ ರೆಮಿಡಿಸಿವಿರ್ ಪ್ರೊಡಕ್ಷನ್ ಇದ್ದದ್ದು 23 ಲಕ್ಷ. ಸಡನ್ ಇಡೀ ದೇಶದಲ್ಲಿ ಅದು ರೈಸ್ ಆಯಿತು. 23 ಲಕ್ಷ ಪರ್ ಮಂತ್ನಿಂದ 1.19 ಕೋಟಿ, 23 ಲಕ್ಷದಿಂದ 119 ಲಕ್ಷ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಆಗುವ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಯಾವ ರಾಜ್ಯದಿಂದಲೂ ಹ್ಯೂ ರೆಮಿಡಿಸಿವಿರ್ಗಿಲ್ಲ. ವಿಶೇಷವಾಗಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರು ಪ್ರಾರಂಭಿಕ ಹಂತದಲ್ಲಿ ಭಾರಿ ದೊಡ್ಡ ದೊಡ್ಡ ರೀತಿಯಲ್ಲಿ ನಮಗಿದು ಬೇಕು ಅಂತ ಹೇಳಿದರು. ಇಷ್ಟರವರೆಗೆ 76 ಲಕ್ಷ ವಿಯಾಲ್ಸನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ.
ಕರ್ನಾಟಕಕ್ಕೆ 10 ಲಕ್ಷ ವಿಯಾಲ್ಸ್ಗಳು ಇದೇ 23ನೇ ತಾರೀಕಿನವರೆಗೆ, ನಾಳೆವರೆಗೆ ಈಗಾಗಲೇ ಅಲಾಟ್ಮೆಂಟ್ ಆಗಿದೆ. ಇವತ್ತು ಸಾಯಂಕಾಲ ಮತ್ತೆ ನಾಳೆ 23ರಿಂದ 30ರವರೆಗೆ ಏನುಂಟು ಅಶ್ವತ್ಥನಾಡ್ರೆ ಅದನ್ನೇ ಅಲಾಟ್ಮೆಂಟ್ ಮಾಡ್ತೇವೆ. ಅದರಲ್ಲಿ ಕೂಡ ಕರ್ನಾಟಕದ್ದು ಸಿಂಹಪಾಲಾಗಿರ್ತದೆ. ಇದನ್ನು ನಾನು ಎಲ್ರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೀಗ ಒಂದೊಳ್ಳೆ ಕೆಲಸ ಮಾಡೋರ ಬಗ್ಗೆ ಹೇಳೋ ಟೈಮ್. ಬೆಂಗಳೂರಿನ ಜಿಲ್ಲಾಧಿಕಾರಿ ಮಂಜುನಾಥ್ ಹೊಸ ಯೋಜನೆ ಮಾಡಿದ್ರು. ಇದರಿಂದ ಬಡವರಿಗೆ ಹೆಲ್ಪ್ ಆಗ್ತಾ ಇದೆ. ಮುಜರಾಯಿ ದೇವಸ್ಥಾನಗಳ ದಿನಸಿಯನ್ನು ಬಡವರಿಗೆ ಹಂಚೋದಕ್ಕೆ ಮುಂದಾದರು. 1690 ಮುಜರಾಯಿ ದೇವಸ್ಥಾನಗಳಲ್ಲಿ ಅನ್ನದಾಸೋಹಕ್ಕಾಗಿ ಬಂದಿತ್ತು ಅಕ್ಕಿ, ಬೇಳೆ, ಸಕ್ಕರೆ ಎಲ್ಲ ಕೂಡ. ಆ ಎಲ್ಲ ಆಹಾರ ಪದಾರ್ಥಗಳನ್ನು ಕಿಟ್ ಮಾಡಿ ಬನ್ನೇರುಘಟ್ಟ ಸುತ್ತಲಿನ ಹಕ್ಕಿಪಿಕ್ಕಿ ಸಮುದಾಯಕ್ಕೆ ಕೊಡ್ತಿದ್ದಾರೆ. ಗ್ರೇಟ್ ಇನಿಷಿಯೇಟಿವ್, ಒಳ್ಳೆ ಐಡಿಯಾ ಇದು. ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಜಿಲ್ಲಾಧಿಕಾರಿ ಮಂಜುನಾಥ್ ಅವ್ರ ಜೊತೆ ಮಾತಾಡ್ಸಿದ್ದಾರೆ. ಬನ್ನಿ ನೋಡೋಣ. ಲಾಕ್ಡೌನ್ ಪ್ರಾರಂಭವಾದಂತಹ ಬಳಿಕ ಬಡವರಿಗೆ, ನಿರ್ಗತಿಕರಿಗೆ, ಶ್ರಮಿಕರು ಮತ್ತು ವಲಸೆ ಕಾರ್ಮಿಕರಿಗೆ ಸಾಕಷ್ಟು ಊಟದ ಸಮಸ್ಯೆಗಳಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಸರ್ಕಾರ ಕೂಡ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಜೊತೆಯಲ್ಲಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾಗಿರುವಂತಹ ಮಂಜುನಾಥ್ ರವರು ಒಂದು ಒಳ್ಳೆಯ ಉಪಾಯವನ್ನು ಮಾಡಿ ಎಲ್ಲರಿಗೂ ಕೂಡ ಮಾದರಿಯಾಗಿರುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಏನಂದರೆ, ಬೆಂಗಳೂರಿನ ಮುಜರಾಯಿ ಇಲಾಖೆ ದೇವಸ್ಥಾನಗಳಲ್ಲಿ ದಾಸ್ತಾನು ಇದ್ದಂತಹ ದಿನಸಿ ಪದಾರ್ಥಗಳನ್ನು ಬಡವರಿಗೆ ಹಂಚುವ ಮೂಲಕ ಮಾದರಿಯಾಗಿದ್ದಾರೆ. ಸ್ವತಃ ನಮ್ಮ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳು ಮಂಜುನಾಥ್ ಇದ್ದಾರೆ. ಅವರನ್ನು ಮಾತಾಡಿಸ್ತೀನಿ. ಈ ಉಪಾಯ ಪ್ಲಾನಿಂಗ್ ಹೆಂಗೆ ಮಾಡಿದ್ರೆ, ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತ. ಸರ್, ಈ ಒಂದು ಉಪಾಯ ಯಾವ ರೀತಿ ನಿಮಗೆ ಬಂತು, ಮತ್ತು ಈಗ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ರೆಸ್ಪಾನ್ಸ್ ಹೇಗಿದೆ? ಎಷ್ಟು ದೇವಸ್ಥಾನ, ಮುಜರಾಯಿ ಇಲಾಖೆ ದೇವಸ್ಥಾನಗಳು ಬೆಂಗಳೂರಲ್ಲಿದೆ ಸರ್? 1096 ಮುಜರಾಯಿ ದೇವಸ್ಥಾನಗಳಿದೆ. ನಾವು ಪ್ರಾಥಮಿಕವಾಗಿ ಯಾರೋ ಇದೇ ರೀತಿ ನಮಗೆ ಗಮನಕ್ಕೆ ತಂದರು. ನಮ್ಮಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ದಾಸೋಹ ಕಾರ್ಯಕ್ರಮ ನಡೀತಾ ಇರುತ್ತೆ. ಅದು ಸದ್ಯಕ್ಕೆ ಸ್ಥಗಿತ ಆಗಿದೆ. ಹಾಗಾಗಿ ಅಲ್ಲಿ ದಾಸ್ತಾನು ಏನು ಸಾರ್ವಜನಿಕರು ದಾಸೋಹಕ್ಕೆ ಕೊಟ್ಟಿರ್ತಾರೆ, ಇಲ್ಲ ದೇವರಿಗೆ ಮಡಿಲು ತುಂಬೋದಕ್ಕೆ ಅಥವಾ ತುಲಾಭಾರ ಮಾಡಿರ್ತಾರೆ ಭಕ್ತಾದಿಗಳು, ಆ ರೀತಿಯಾಗಿ ಶೇಖರಣೆ ಆಗಿದ್ದಂಥದ್ದು ಇದೆ ಅಂತ. ನಮ್ಮ ಪ್ರಸಿದ್ಧ ದೇವಸ್ಥಾನ ಬನಶಂಕರಿ ದೇವಸ್ಥಾನ, ಆ ದೇವಸ್ಥಾನದಲ್ಲಿ ನಮ್ಮಲ್ಲಿ ಸುಮಾರು 15,000 kg ಅಕ್ಕಿ ಹಾಗೂ ಹೀಗೆ 100 kg ಬೆಲ್ಲ ಇರ್ಬೋದು, ಬೇಳೆ ಇರ್ಬೋದು, ಎಣ್ಣೆ ಇರ್ಬೋದು, ಹೀಗೆ ಅನೇಕ ಪದಾರ್ಥಗಳು ಇತ್ತು. ಹಾಗಾಗಿ ನಾವು ಈ ಲಾಕ್ಡೌನ್ ಸಂದರ್ಭದಲ್ಲಿ ಅದು ವೇಸ್ಟ್ ಆಗಬಾರ್ದು, ಹಾಗಾಗಿ ಸದ್ಬಳಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನೆಲ್ಲ ಒಂದು ಕಿಟ್ ಮಾಡಿ, ಇವತ್ತು ಭಾಳ ಕಡು ಬಡವರು ಇರುವಂಥವ್ರು, ಟ್ರೈಬಲ್ ಜನಾಂಗ, ಅವ್ರಿಗೆ ಒಂದು 500 ಕಿಟ್ನ ಇವತ್ತು ನಾವು ಒದಗಿಸಿದ್ದೇವೆ. ಭಾಳ ಸಂತಸಪಟ್ಟರು. ಬನಶಂಕರಿ ದೇವಸ್ಥಾನದ ಅಮ್ಮನ ಪ್ರಸಾದ ಅಲ್ಲೇ ಅವರಿಗೆ ತಲುಪಿದೆ. ಸರ್, ಇನ್ನೂ ಬೇರೆ ಯಾವ ದೇವಸ್ಥಾನಗಳು ಆ ಥರ ಲಿಸ್ಟ್ ಮಾಡ್ಕೊಂಡಿದ್ದೀರಿ? ಮತ್ತು ನಿಮ್ಮ ಮುಜರಾಯಿ ಇಲಾಖೆ ತಹಸೀಲ್ದಾರ್ ಅವರು ಬೆಂಗಳೂರಲ್ಲಿ ಯಾವ ದೇವಸ್ಥಾನಗಳನ್ನು ಯಾವ ರೀತಿ ಲಿಸ್ಟ್ ಮಾಡಿಕೊಂಡು ಅಲ್ಲಿ ಹೋಗಿ ಸರ್ಚ್ ಮಾಡುವಂಥ ಕೆಲಸ, ಅದನ್ನು ಲಿಸ್ಟ್ ಮಾಡೋ ಕೆಲಸ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡು? ಅದೇ ನಾನು ಈಗಾಗಲೇ ಹೇಳಿದಂತೆ ಎಲ್ಲಿ ದಾಸೋಹ ನಡೀತಾ ಇತ್ತು, ನಮ್ಮ ಹಲಸೂರು ಸೋಮೇಶ್ವರ ಇರ್ಬೋದು, ಹಾಗೆ ವಿದ್ಯಾರಣ್ಯಪುರ ದೇವಸ್ಥಾನ, ಈ ರೀತಿಯಾಗಿ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಏನಿದೆ ಅದನ್ನು ಸಹ ಸದ್ಬಳಕೆ ಮಾಡಿಕೊಂಡು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ. ಇದಿಷ್ಟು ಜಿಲ್ಲಾಧಿಕಾರಿ ಮಂಜುನಾಥ್ ಅವರ ಮಾತಾಗಿರುವಂಥದ್ದು. ಏನು 1600ಕ್ಕೂ ಹೆಚ್ಚು ಮುಜರಾಯಿ ದೇವಸ್ಥಾನಗಳಿದೆ, ಆ ದೇವಸ್ಥಾನಗಳಲ್ಲಿ ಸರ್ಚ್ ಮಾಡುವಂಥ ಕೆಲಸ ಮಾಡ್ತಾ ಇದ್ವಿ. ಜೊತೆಗೆ ಅದನ್ನು ದೊಡ್ಡ ದೊಡ್ಡ ದೇವಸ್ಥಾನಗಳೇನಿದ್ದಾವೆ, ಅಲ್ಲಿ ಏನು ದಾಸೋಹ ನಡೀತಾವೆ ಅಂತಹ ದೇವಸ್ಥಾನಗಳನ್ನ ಲಿಸ್ಟ್ ಮಾಡಿಕೊಂಡು ಅಲ್ಲಿ ಎಷ್ಟು ಪದಾರ್ಥ, ಅಲ್ಲಿ ದಿನಸಿ ಪದಾರ್ಥಗಳಿದ್ದಾವೆ ಅದನ್ನು ತೆಗೆದುಕೊಂಡು ಕೊಡುವಂಥ ಕೆಲಸಕ್ಕೆ ನಾವೀಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಗಂಗಾಧರ್ ವಾಗ್ಟ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪೊಲೀಸರು ಅಂದ ತಕ್ಷಣ ನೆಗೆಟಿವ್ ಮೈಂಡ್ಸೆಟ್ ಇರೋರೇ ತುಂಬ ಜಾಸ್ತಿ ಅನಿಸ್ಬಿಡ್ತಾರೆ. ತುಂಬ ಹೆದರಿಸ್ತಾರೆ, ಲಂಚ ಕೇಳ್ತಾರೆ, ಸುಮ್ ಟಾರ್ಚರ್ ಕೊಡ್ತಾರೆ ಅಂತೆಲ್ಲ ಮಾತಾಡೋರೇ ಹೆಚ್ಚು. ಆದರೆ ಪೊಲೀಸರಲ್ಲೂ ಕೂಡ ಮಾನವೀಯ ಗುಣಗಳಿಗೇನು ಕಮ್ಮಿ ಇಲ್ಲ ಅನಿಸುತ್ತೆ. ಅಂಥವರಲ್ಲಿ ಬೆಂಗಳೂರಿನ CK ಅಚ್ಚುಕಟ್ಟು, ಚನ್ನಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜನಾರ್ದನ್ ಮತ್ತು ಅವರ ಟೀಮ್ ಕೂಡ ಒಂದು. ಯಾಕೆ ಅಂದರೆ CK ಅಚ್ಚುಕಟ್ಟು ಪೊಲೀಸರೇ ತಮ್ಮ ಕೈಲಾದಂಥ ಹಣ ಹಾಕಿ ಠಾಣೆಯಲ್ಲೇ ಅಡುಗೆ ಮಾಡಿಸಿ ಆ ಏರಿಯಾಗೆ ಹೋಗಿ ಊಟ ಹಂಚಿಕೆ ಮಾಡ್ತಿದ್ದಾರೆ. ಇನ್ಸ್ಪೆಕ್ಟರ್ ಜೀಪ್ ಬಂದರೆ ಸಾಕು, ಮಕ್ಕಳು ಭಯ ಬಿಟ್ಟು ಓಡ್ ಬರ್ತಾರೆ. ಬರೀ ಊಟ ಅಷ್ಟೇ ಅಲ್ಲ, ಊಟದ ಜೊತೆ ಆಹಾರ ಕಿಟ್ಗಳು, ಔಷಧಿ ಕಿಟ್ಗಳು ಎಲ್ಲವನ್ನು ಹಂಚಿಕೆ ಮಾಡ್ತಾರೆ. ಇನ್ಸ್ಪೆಕ್ಟರ್ ಅವರ ಸಮಾಜಮುಖಿ ಕೆಲಸಕ್ಕೆ ನಟ ಸೃಜನ್ ಲೊಕೇಶನ್ ಟೀಮ್ ಕೂಡ ಸಹಾಯ ಹಸ್ತವನ್ನು ಚಾಚಿದೆ. ನನ್ನ ಸಹೋದ್ಯೋಗಿ ಮಂಜುನಾಥ್ ಅಲ್ಲಿ ಹೋಗಿದ್ರು, ಅಲ್ಲಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಓ ಟಿ ಯು ಮಂಜುನಾಥ್.
ಮೊದಲನೇದಾಗಿ ಮೈಂಡಲ್ಲಿ ಬಡೋವಂಥದ್ದು ಹೊಡಿತಾರೆ, ಬಡಿತಾರೆ, ಕೆಟ್ಟದಾಗಿ ಮಾತಾಡ್ತಾರೆ ಅಂತ. ಆದರೆ ಇದಕ್ಕೂ ಮೀರಿಯೂ ಕೂಡ ಅಷ್ಟೇ ಪೊಲೀಸರು ಒಂದು ಮಾನವೀಯತೆ ಉಳ್ಳಂಥವ್ರಾಗಿದ್ದಾರೆ ಅನ್ನೋದಕ್ಕೆ ಒಂದು ನೈಜ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಾಣ್ತಿರುವಂತಹದ್ದು ನಿರ್ಗತಿಕರಾಗಿರ್ಬೋದು ಅಥವಾ ಊಟ ಇಲ್ಲದೆ ಹೊಟ್ಟೆ ಹಾಸ್ಕೊಂಡಿರೋರಿಗೆ ಪೊಲೀಸರು ಒಂದು ರೀತಿ ಸಹಾಯವನ್ನು ಮಾಡ್ತಿದ್ದಾರೆ. ಅಂದರೆ ಸಿ.ಕೆ. ಅಚ್ಚುಕಟ್ಟೆ ಠಾಣೆಯ ಇನ್ಸ್ಪೆಕ್ಟರ್ ಜನಾರ್ದನ್ ಅವರು ಖುದ್ದಾಗಿ ಅವರ ಠಾಣಾ ಸಿಬ್ಬಂದಿಯವರಿಂದಲೇ ಹಣವನ್ನು ಹಾಕ್ಕೊಂಡು ಅವರು ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಊಟ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಲಾಕ್ಡೌನ್ ಆರಂಭವಾದ ದಿನದಿಂದ ಇದುವರೆಗೂ ಕೂಡ ಅಷ್ಟೇ ಪ್ರತಿದಿನ ಬಂದುಬಿಟ್ಟು ಮಧ್ಯಾಹ್ನದ ವೇಳೆಯಲ್ಲಿ ಅವರ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲರಿಗೂ ಕೂಡ ಅಷ್ಟೇ ಊಟದ ವ್ಯವಸ್ಥೆಯನ್ನು ಕೂಡ ಅವ್ರು ಮಾಡಿದ್ದಾರೆ. ಅಂದರೆ ಅವರೇ ಠಾಣೆಯಲ್ಲಿ ಖುದ್ದಾಗಿ ಭಟ್ರನ್ನ ಇಟ್ಟು ಅಡುಗೆಯನ್ನು ಮಾಡಿಸ್ತಾರೆ. ಅಡುಗೆ ಮಾಡಿಸಿದಂಥ ಊಟವನ್ನು ಅವರೇ ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿಸ್ಬಿಟ್ಟು ಮಧ್ಯಾಹ್ನದ ವೇಳೆಯಲ್ಲಿ ಅವರು ಮನೆಗೆ ಹೋಗದೆ ಈ ರೀತಿಯಾಗಿ ಬಂದುಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಅದನ್ನು ವಿತರಿಸುವಂಥ ಒಂದು ಕೆಲಸವನ್ನು ಕೂಡ ಅಷ್ಟೇ ಮಾಡ್ತಾಯಿದ್ದಾರೆ. ನೀವು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಏರಿಯಾದಲ್ಲಿಯೂ ಕೂಡ ಅಷ್ಟೇ ಹೋಗ್ತಾರೆ. ಪ್ರತಿಯೊಂದು ಏರಿಯಾಗೂ ಕೂಡ ಹೋಗಿ ಯಾರಿಗೆ ಅವಶ್ಯಕತೆ ಇದೆ, ಊಟದ ಅವಶ್ಯಕತೆ, ಅಂಥವ್ರಿಗೆ ಊಟವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇದರಿಂದ ಗೊತ್ತಾಗುತ್ತೆ ಅಂದರೆ ಪ್ರತಿದಿನವೂ ಕೂಡ ಅಷ್ಟೇ ಪೊಲೀಸರು ಲಾಠಿ ಇಟ್ಟು ಹೊಡಿತಿದ್ದಾರೆ, ಪೊಲೀಸರು ಕೆಟ್ಟವರು ಅನ್ನುವಂಥ ಒಂದು ಭಾವನೆ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಇಂತಹ ಒಂದು ದೃಶ್ಯಾವಳಿಗಳನ್ನು ನೋಡಿದಾಗ ನಿಜಕ್ಕೂ ಕೂಡ ಅಷ್ಟೇ ಅವ್ರಿಗೊಂದು ನಮಸ್ಕಾರ ಮಾಡಬೇಕಪ್ಪ ಅನಿಸುತ್ತೆ. ಆ ರೀತಿಯಾದಂಥ ಒಂದು ಕೆಲಸ ಇದೆ. ಯಾಕಂದರೆ ಲಾಕ್ಡೌನ್ ಟೈಮ್ನಲ್ಲಿ ಎಷ್ಟೋ ಜನರಿಗೆ ಊಟ ಇಲ್ಲ, ಊಟ ಸಿಗದೆ ಪರದಾಡುವಂಥ ಸ್ಥಿತಿ ಆಗಿದೆ. ಇಂತಹ ಒಂದು ಟೈಮ್ನಲ್ಲಿಯೂ ಕೂಡ ಅಷ್ಟೇ ಅವರಿಗೆ ಆಶ್ರಯ ಆಗ್ತಿದ್ದಾರೆ ನಮ್ಮ ಬೆಂಗಳೂರಿನ ಪೊಲೀಸರು. ಅದರಲ್ಲೂ ಕೂಡ ಅಷ್ಟೇ ಸಿ.ಕೆ. ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ರಸ್ತೆ ರೋಡ್ಗೂ ಹೋಗ್ತಾರೆ, ಏರಿಯಾರಿಗೂ ಕೂಡ ಹೋಗಿ ಅವಶ್ಯಕತೆ ಇದ್ದಂಥ ಪ್ರತಿಯೊಬ್ಬರಿಗೂ ಕೂಡ ಊಟವನ್ನು ಕೊಡುವಂಥ ಒಂದು ಕೆಲಸವನ್ನು ಸಿ.ಕೆ. ಅಚ್ಚುಕಟ್ಟು ಇನ್ಸ್ಪೆಕ್ಟರ್ ಜನಾರ್ದನ್ ಅವರು ಮಾಡ್ತಿರುವಂಥದ್ದು. ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು.